ವಿಚಾರಕ್ಕೆ ಕರವೇ ಕೂಡ ಪ್ರತಿಭಟನೆಯನ್ನ ಇವತ್ತು ಮಾಡ್ತಾ ಇದೆ. ಬೆಂಗಳೂರಲ್ಲಿ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆಗಿಳಿದಿದೆ. ಮಲ್ಲೇಶ್ವರಂನಲ್ಲಿ ನೂರಾರು ಕಾರ್ಯಕರ್ತರು ಧರಣಿಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸಿದ್ರೆ ಕರ್ನಾಟಕವನ್ನೇ ಬಂದ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಶಿವರಾಮೇಗೌಡ ಬಣ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ. CWRC ಆದೇಶಕ್ಕೆ ತೀವ್ರ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಮತ್ತೆ ಸರ್ಕಾರದ ಮೇಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸರ್ಕಾರ ವಾಸ್ತವ ಪರಿಸ್ಥಿತಿಯನ್ನ ಅಧಿಕಾರಿಗಳ ಮುಂದೆ ಹೇಳೋದಕ್ಕೆ ವಿಫಲವಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ತಮಿಳುನಾಡಿಗೆ ಒಂದ್ ವೇಳೆ ನೀರು ಬಿಟ್ರೆ ಕರ್ನಾಟಕ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳಿ ಕರವೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನೊಂದು ಕಡೆ ರೈತರು ಆರೋಪ ಮಾಡ್ತಿರೋದು ಕಳೆದ 3 ದಿನಗಳಿಂದ ಆಲ್ರೆಡಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಅಧಿಕಾರಿಗಳು ಹರಿಸಿದ್ದಾರೆ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಈ ಮಧ್ಯದಲ್ಲಿ ಸರ್ಕಾರಕ್ಕೆ ಶಿವರಾಮೇಗೌಡ ಬಣ ಎಚ್ಚರಿಕೆಯನ್ನ ಕೊಟ್ಟಿದೆ. ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಡಗೀತೆ ಹಾಡಬೇಕು. ಕರವೇ ನಾರಾಯಣಗೌಡರು ಮಾತಾಡ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಪದೇ ಪದೇ ಕೇಂದ್ರದ ಲಾಬಿ ಮಾಡಿ ನಮ್ಮ ಮೇಲೆ ಇಂಥ ಮರಣ ಶಾಸನವನ್ನ ಬರೀಲಿಕ್ಕೆ ಸಂಚು ಮಾಡೋದಾದ್ರೆ ನಾವು ರಾಜ್ಯ ಸರ್ಕಾರ ಸರಿಯಾಗಿ ಅವರಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ತಕ್ಷಣ ರಾಜ್ಯ ಸರ್ಕಾರ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಯಾವ ಡ್ಯಾಮುಗಳಲ್ಲಿ ಅದು KRS ಇರಬಹುದು, ಕಬಿನಿ ಇರಬಹುದು, ಹಾಗೆ ಆರಂಗಿ ಡ್ಯಾಮ್ಗಳಲ್ಲೂ ಸಹ ನೀರಿಲ್ಲದ ಕಾರಣ ನಾವು ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಮನವಿಯನ್ನ ಕಾವೇರಿ ನೀರು ನಿವಾರಣಾ ಪ್ರಾಧಿಕಾರದ ಮುಂದೆ ರಾಜ್ಯ ಸರ್ಕಾರ ಸಲ್ಲಿಸಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರ ಕರ್ನಾಟಕದ ರೈತರ ಹಿತವನ್ನ ಬಲಿ ಕೊಟ್ಟು ನಿಮ್ಮ ರಾಜಕಾರಣಕ್ಕಾಗಿ ಇವತ್ತು ಈ ನಾಡಿನ ರೈತರನ್ನ ನೀವು ಬಲಿ ಕೊಟ್ಟು ನೀರು ಬಿಟ್ಟಿದ್ದೆ. ಆದ್ರೆ 91ರಲ್ಲಿ ಇಡೀ ಕರ್ನಾಟಕದ ಜನ ಹೇಗೆ ಭುಗಿಲೆದ್ರಲ್ಲ ಹಾಗೆ ಭುಗಿಲೆ ಹೇಳಬೇಕಾಗತ್ತೆ. ಅವತ್ತು 91ರಲ್ಲಿ ಆದಂತ ಸಾವು ನೋವುಗಳು ನಿಮಗೆ ನೆನಪಿರ್ಲಿ. ಹಾಗಾಗಿ ಕಾವೇರಿ ಅನ್ನೋದು ಕನ್ನಡಿಗರ ಅದೊಂದು ರೀತಿಯ ಜೀವವಾಹಿನಿ. ಅದರ ಜೊತೆಯಲ್ಲಿ ಹುಡುಗಾಟ ಆಡಬಾರ್ದು ರಾಜ್ಯ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ತೀರ್ಮಾನ ಕಾವೇರಿ ನಿಯಂತ್ರಣ ಸಮಿತಿಯ ಆದೇಶವನ್ನ ಧಿಕ್ಕರಿಸಿ ನಿಂತ್ಕೋಬೇಕು. 91ರಲ್ಲಿ ಹಾಗೆ ಬಂಗಾರಪ್ಪನವರು ಅವತ್ತು ಆ ತೀರ್ಪನ್ನ ಧಿಕ್ಕರಿಸಿ ನಿಂತರು. ಬಂಗಾರಪ್ಪನವರು ಶಿಷ್ಯ ಅಂತ ಹೇಳಿಕೊಳ್ಳುವಂತ DK ಶಿವಕುಮಾರ್ ಅವರು ಗುರುಗಳ ಮಾರ್ಗ ಹಿಡಿದ್ರೆ ಕರ್ನಾಟಕದ ಹಿತವನ್ನ ಕಾಪಾಡ್ದಂಗಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಪನ್ನ ಧಿಕ್ಕರಿಸಬೇಕು ಅಂತ ಆಗ್ರಹಿಸ್ತೀವಿ. ಅದನ್ನು ಮೀರಿ ನೀರು ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭುಗಿಲಿ ಹೇಳುತ್ತೆ. ಹಾಗೂ ಅನಾಹುತಕ್ಕೆ ಸರ್ಕಾರವೇ ಹೊಣೆಯನ್ನು ಹೊರಬೇಕಾಗುತ್ತೆ. ಕರ್ನಾಟಕದ ಬಂದಿನ ವಿಚಾರದಲ್ಲಿ ನನಗೆ ನಂಬಿಕೆ ಇಲ್ಲ. ಪದೇ ಪದೇ ಕರ್ನಾಟಕ ಬಂದ್ ಅಂತ ಹೇಳಿ ಅಲ್ಲೆಲ್ಲೋ ಮಾತಾಡಿ ಮನೆ ಸೇರ್ಕೊಂಡ್ಬಿಟ್ರೆ ಕರ್ನಾಟಕ ಬಂದ್ ಆಗಲ್ಲ. ಹಾಗಾಗಿ ಪ್ರತಿಭಟನೆಗೆ ಅನೇಕ ಮಾರ್ಗಗಳಿದ್ದಾವೆ. ಹಾಗಾಗಿ ಆ ಮಾರ್ಗದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ. ಇಡೀ ರಾಜ್ಯವನ್ನ ಎಚ್ಚರಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಬಂದ್ ಅನ್ನೋದು ಅದು ಬ್ರಹ್ಮಾಸ್ತ್ರ, ಕೊನೆಯ ಅಸ್ತ್ರವಾಗಬೇಕು. ಮಾತಿ ಮುಂಚೆ ಬಾಯಿ ಚಪ್ಪಲಕ್ಕೆ ಬಂದ್ ಅಂತ ಕರೆ ಕೊಡೋದು ಸರಿಯಲ್ಲ. ಹಾಗಾಗಿ ಈ ಅನೇಕ ಹೋರಾಟದಲ್ಲಿ ಇವತ್ತಿಡೀ ರಾಜ್ಯದ ಜನರನ್ನ, ಅದರಲ್ಲೂ ಕಾವೇರಿಯ ಪ್ರದೇಶದ ಜನರನ್ನ ನಾವು ಎಚ್ಚರಿಸಬೇಕಾಗುತ್ತೆ, ಜಾಗೃತಿ ಮೂಡಿಸಬೇಕಾಗುತ್ತೆ. ಹಂತವಾಗಿ ಈ ಚಳುವಳಿಯನ್ನ ನಾವು ಕೊಂಡೊಯ್ಯಬೇಕಾಗುತ್ತೆ. ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಚಳುವಳಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾವೇರಿ ಹೋರಾಟ ನಡೆಯುತ್ತೆ. ಒಮ್ಮೆ ಹಿಂದೆಲ್ಲ ಉತ್ತರದ ಕರ್ನಾಟಕದಲ್ಲಿ ಕಾವೇರಿ ವಿಚಾರದಲ್ಲಿ ಚಳವಳಿ ನಡೀತಿರಲಿಲ್ಲ. ಹಾಗೆ ಈಗ ಹಾಗಿಲ್ಲ.
ಈಗ ಎಲ್ಲ ಜಿಲ್ಲೆಗಳಲ್ಲೂ ಕರವೇ ಕಾರ್ಯಕರ್ತರು ಕಾವೇರಿ ವಿಚಾರದಲ್ಲಿ ಮುಗಿಲೇಳುವಂಥದ್ದು ತೀರ್ಮಾನವನ್ನು ಮಾಡಿದ್ದಾರೆ. ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಿಮ್ಮ ರಾಜಕೀಯ ಹಿತಕ್ಕಾಗಿ ರಾಜ್ಯದ ಹಿತವನ್ನು ಬಲಿ ಕೊಡಬೇಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ವಿಜಯ್ ಅವರು ಕೂಡ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಅವ್ರ ಜೊತೆ ಸಭೆಯನ್ನ ಮಾಡ್ತೀವಿ. ಅವರನ್ನ ಇಲ್ಲಿ ಕರೆಸಿ ನಾವು ನಮ್ಮ ನೀರನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಬಹುಶಃ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಆದರೆ ಆ ಚರ್ಚೆ ಯಾವ ಉದ್ದೇಶ ಅಂತ ಇನ್ನೂ ಪ್ರಕಟಣೆ ಆಗಿಲ್ಲ. ನನಗನ್ಸುತ್ತೆ ಕಾವೇರಿ ಅನ್ನುವ ವಿವಾದ ಒಂದು ಇತಿಹಾಸದ ಪರಿಹಾರವನ್ನು ಕಂಡುಕೋಬೇಕು ಅನ್ನೋದಾದರೆ ಮುಂದೆ 3ನೇ ತಾರೀಕು ನಡೆಯುವ ಚರ್ಚೆಯಲ್ಲಿ ಪ್ರಮುಖ ಪಾತ್ರವನ್ನು ಕಾವೇರಿದೇ ಆಗಲಿ ಅನ್ನೋದು ನನ್ನ ಬಯಕೆ. ನೀವು ತಮಿಳುನಾಡಿನ ಮುಖ್ಯಮಂತ್ರಿ ಬಂದು ಇಲ್ಲಿ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ನೀರಿಲ್ಲದ ಸಂದರ್ಭದಲ್ಲಿ ತಮಿಳುನಾಡಿಗೆ 4.5 TMC ನೀರನ್ನ ಕೊಡಬಾರ್ದು. ಬರಲಿ, ವಿಜಯ್ ಅವರು ಬರಲಿ, ಅವರು ಬಂದು ನಮ್ಮ ಡ್ಯಾಮುಗಳನ್ನು ನೋಡಲಿ. ನಮ್ಮ ಡ್ಯಾಮಲ್ಲಿ ನೀರಿದ್ರೆ ಆಗ ನಾವು ಏನಾದರೂ ಒಂದು ತೀರ್ಮಾನವನ್ನು ಮಾಡಬಹುದು. ಇವತ್ತು ಕರ್ನಾಟಕದಲ್ಲಿ ಭಾರಿ ದೊಡ್ಡ ಬರಗಾಲ. ಇವತ್ತು ಬರಗಾಲ ಇದ್ದಂಥ ಈ ಕಾಲದಲ್ಲಿ ನೀರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಮಳೆ ಇಲ್ಲದ ಕಾರಣ ಕಾವೇರಿಯ ಪ್ರದೇಶದಲ್ಲಿ ಯಾವ ಡ್ಯಾಮುಗಳಲ್ಲೂ ನೀರಿಲ್ಲದ ಕಾರಣ ನಾವು ತಮಿಳುನಾಡಿಗೆ ನೀರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾವೇರಿಯ ನೀರು ನಿಯಂತ್ರಣ ಸಮಿತಿಯ ಆದೇಶವನ್ನು ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ 3ನೇ ತಾರೀಕು ನಡೆಯುವಂಥ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಚರ್ಚೆ ಏನು ಈ ಕಾವೇರಿ ವಿವಾದ ಏನಿದೆ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ಚರ್ಚೆ ಆಗಲಿ ಅಂತ ಹೇಳಿ ನಾನು ಇಬ್ಬರೂ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. 2 ರಾಜ್ಯಗಳಿಗೆ ಮನವಿ ಮಾಡ್ತೀನಿ. ಹಾಗೆ 2 ರಾಜ್ಯದ ನೀರಾವರಿ ತಜ್ಞರು ಹಾಗೆ ಕಾನೂನು ತಜ್ಞರು ಕೂತು ಒಂದು ಇತಿಹಾಸದ ದಾಖಲೆಯನ್ನು ಬರೆಯುವ ಕೆಲಸ ಆಗಲಿ ಅಂತೇಳಿ ಹಾರೈಸ್ತೀನಿ. ರಾಮಲಿಂಗ ರೆಡ್ಡಿ ಅವರು ಮನವಿ ಮಾಡ್ತೀವಿ ಈ ಸಮಿತಿಗೆ ರಾಮಲಿಂಗ ರೆಡ್ಡಿ ಅವರು ಇನ್ನೂ ಮನವಿ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ರಾಮಲಿಂಗ ರೆಡ್ಡಿ ಅವರು ಸಚಿವರಿದ್ದೀರಿ, ನೀವು ಅಂಕಿಅಂಶಗಳನ್ನ ನಿಮ್ಮ ವಕೀಲರ ಮುಖಾಂತರ ಕಾವೇರಿಯ ಪ್ರಾಧಿಕಾರ ಏನಿದೆ ಕಾವೇರಿ ನಿವಾರಣಾ ಪ್ರಾಧಿಕಾರದ ಮುಂದೆ ನಮ್ಮ ಅಹವಾಲನ್ನ ಇಡಬೇಕಾಗತ್ತೆ. ನಮ್ಮ ವಕೀಲರು ಇದು ಕರವೆಯಿಂದ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಇನ್ನು ಕಾವೇರಿ ನೀರು ಬಿಡೋದನ್ನ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಖಾಲಿ ಕೊಡಗಳನ್ನ ಹಿಡಿದು ರೈತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳು ಕಳೆದ 3 ದಿನಗಳಿಂದ ಆಲ್ರೆಡಿ ನೀರು ಬಿಟ್ಟಿದ್ದಾರೆ ತಮಿಳುನಾಡಿಗೆ ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇನ್ನು CWRC ನಿನ್ನೆ ಆದೇಶ ಕೊಟ್ಟಿರೋ ಬಗ್ಗೆನೂ ಕೂಡ ತೀವ್ರ ರೀತಿಯಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ ಮಂಡ್ಯ ಭಾಗದಲ್ಲಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಹಾಗೇನೆ ಬೆಂಗಳೂರಲ್ಲಿ ನಡೀತಿರುವಂತಹ ಪ್ರತಿಭಟನೆ ಮತ್ತೆ ಸರ್ಕಾರದ ಮಹತ್ವದ ಮುಂದಿನ ನಡೆಗಳು ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ ಕಾರ್ತಿಕ್. ಫಸ್ಟ್ ಮಂಡ್ಯ ಭಾಗಕ್ಕೆ ಹೋಗೋಣ. ಸುನಿಲ್, ಮಂಡ್ಯ ಭಾಗದಲ್ಲಿ ರೈತರು ತೀವ್ರ ರೀತಿಯಲ್ಲಿ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಅಂದ್ರೆ ಮೀಟಿಂಗ್ ಆಗೋಕ್ಕೂ ಮುಂಚೆನೆ CWRC ಮೀಟಿಂಗ್ ಆಗೋಕ್ಕೂ ಮುಂಚೆನೆ ಒಂದಿಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ರು. ಈಗ ರೈತರು ಆರೋಪಗಳೇನು? ಆಲ್ರೆಡಿ 3 ದಿನದಿಂದ ನೀರು ಹರಿಸಿದ್ದಾರೆ, ರಾತ್ರೋರಾತ್ರಿ ನೀರು ಬಿಟ್ಟಿದ್ದಾರೆ ಅಂತ ಆರೋಪಗಳನ್ನು ಮಾಡ್ತಾ ಇದಾರ. ಮತ್ತೆ ಮುಂದೆ ಪ್ರತಿಭಟನೆಯ ಎಚ್ಚರಿಕೆಗಳನ್ನು ಹೇಗೆ ಕೊಡ್ತಾ ಇದ್ದಾರೆ ಒಂದು ವೇಳೆ ಸರ್ಕಾರ ನೀರು ಬಿಟ್ರೆ? ಸರ್ಮಿತಾ, ಮಂಡ್ಯದಲ್ಲಿ ಕಾವೇರಿಯ ಕಾವು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆಬ್ವಿಯಸ್ಲಿ ಮಂಡ್ಯದಲ್ಲಿ ಕಾವೇರಿ ಗಲಾಟೆ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿನ ಅನ್ನದಾತ ಈ ಒಂದು ನೀರನ್ನ ನೆಚ್ಕೊಂಡು ಇಲ್ಲಿ ಬದುಕನ್ನ ಸಾಗಿಸ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿಯ ನೀರನ್ನ ಬಿಟ್ರೆ ತಮಿಳುನಾಡಿಗೆ ಸಾಕಷ್ಟು ಆಕ್ರೋಶಗಳು ಇಲ್ಲಿ ವ್ಯಕ್ತವಾಗುವಂತದ್ದು. ಹಾಗೆ ಈ ಬಾರಿಯೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಸರ್ಕಾರ ಹೇಳ್ತು ಬಿತ್ತನೆಯನ್ನ ಮಾಡಬೇಡಿ, ಬೆಳೆಯನ್ನ ಹಾಕಬೇಡಿ ಅಂತ.
ಆದ್ರೆ ಇದ್ದಂತ ರೈತರಿಗೆ ಕೊಡ್ಲಿಲ್ಲ. ಆದ್ರೆ ತಮಿಳುನಾಡಿಗೆ ಮಾತ್ರ ಈಗ ನೀರನ್ನು ಕೊಡ್ಬೇಕು ಅನ್ನುವಂಥದ್ದು ಇಲ್ಲಿನ ರೈತರಿಗೆ ಸಾಕಷ್ಟು ಆಕ್ರೋಶವನ್ನ ತರ್ತಿರುವಂತದ್ದು. ಇನ್ನು ಮತ್ತೊಂದು ಕಡೆ ಪ್ರಾಧಿಕಾರದ ಆದೇಶ ಬರೋದಕ್ಕೂ ಮೊದಲೇ ಏನು ಕಬಿನಿ ಆಗ್ಬೋದು, ಹಾರಂಗಿ ಆಗ್ಬೋದು, ಈ ಭಾಗದಿಂದ ತಮಿಳುನಾಡಿಗೆ ನೀರನ್ನ ಹರಿಸಲಾಗ್ತಾ ಇದೆ ಅನ್ನುವಂತ ಅನುಮಾನ ಇಲ್ಲಿನ ರೈತರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಗಗನಚುಕ್ಕಿಯ ಫಾಲ್ಸ್ ಏನಿದೆ, ಆ ಫಾಲ್ಸ್ ನಲ್ಲಿ ಕಳೆದ 3-4 ದಿನಗಳ ಹಿಂದೆ ನೀರಿರ್ಲಿಲ್ಲ. ಆದ್ರೆ ನಿನ್ನೆ ಮತ್ತೆ ಇವತ್ತಿನಿಂದ ನೀರು ಸಾಕಷ್ಟು ಹೋಗ್ತಾ ಇದೆ. ನಿನ್ನೆ ಆದೇಶ ಬರ್ತಾ ಇದ್ದಂತೆ, ಅಂದ್ರೆ ಆದೇಶ ಬರೋದಕ್ಕೂ ಮುಂಚೆನೆ ಇವರು ನೀರನ್ನ ಬಿಟ್ಟಿದ್ದಾರೆ ಅನ್ನುವಂತ ಅನುಮಾನ ಈ ರೈತರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಕರವೇ ಕೂಡ ಇವತ್ತು ಮಂಡ್ಯದಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತು. ಮಂಡ್ಯದ ಸಂಜೆಯ ವೃತ್ತ ಏನಿದೆ, ಈ ಸಂಜೆಯ ವೃತ್ತದಲ್ಲಿ ಖಾಲಿ ಕೊಡಗಳನ್ನ ಹಿಡಿದು ಜೊತೆಗೆ ಕಲ್ಲುಗಳನ್ನ ತಲೆಯ ಮೇಲೆ ಇಟ್ಕೊಂಡು ತೀವ್ರ ರೀತಿಯಾದಂತಹ ಪ್ರತಿಭಟನೆಯನ್ನ ಕರವೇ ನಡೆಸಿತು. ಇದರ ಜೊತೆಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ರೈತರು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ, ಈ ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿಯಿಂದ ಒಂದು ತೊಟ್ಟು ಹನಿ ನೀರನ್ನ ಕೂಡ ತಮಿಳುನಾಡಿಗೆ ಕೊಡಬಾರ್ದು, ಒಂದು ವೇಳೆ ಏನಾದ್ರೂ ಕೊಟ್ರೆ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತೇವೆ ಅನ್ನುವಂತ ಮಾತನ್ನ ಇಲ್ಲಿನ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸುನಿಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಫೈನ್, ಬೆಂಗಳೂರಿನಲ್ಲಿ ಆಗ್ತಿರುವಂತಹ ಪ್ರತಿಭಟನೆ ಮತ್ತೆ ಸರ್ಕಾರದ ಮುಂದಿನ ನಡೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು. ಕಾರ್ತಿಕ್, ಒಂದ್ ಕಡೆ ಕರವೇ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಡ್ತಾ ಇದೆ, ಮತ್ತೊಂದ್ ಕಡೆ ಸರ್ಕಾರ ಹೇಳ್ತಾ ಇದೆ ಶೀಘ್ರದಲ್ಲೇ ಸರ್ವಪಕ್ಷ ಸಭೆಯನ್ನ ಮುಖ್ಯಮಂತ್ರಿಗಳು ಕರೀತಾರೆ. ಆಮೇಲೆ ಬಹುತೇಕ ಸೋಮವಾರ ಒಂದು ನಿರೀಕ್ಷೆ ಇರೋದು ಮಹತ್ವದ ಒಂದು ವೇದಿಕೆ ಸಿದ್ಧವಾಗುತ್ತೆ, ಇತಿಹಾಸ ಪುಟಗಳಲ್ಲಿ ಅದು ಸೇರ್ಬೋದು. ಯಾಕಂದ್ರೆ ಕರ್ನಾಟಕದ ಸಿಎಂ ಮತ್ತೆ ತಮಿಳುನಾಡು ಸಿಎಂ ವಿಜಯ್ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ಬೋದು, ಈ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ. ಸರ್ವಪಕ್ಷ ಸಭೆ ಅಂದ್ರೆ ಯಾವಾಗ ಕರೆಯೋ ನಿರೀಕ್ಷೆ? ಈಗ ನಮ್ಮ ಅಧಿಕಾರಿಗಳು ಇಲ್ಲ ನಮ್ಮ ವಕೀಲರುಗಳು ಪ್ರೆಸೆಂಟ್ ಮಾಡಲಿಲ್ಲ ಅಂತಕ್ಕಂಥ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೇನೆ, ನಮಗೆ 10 ವರ್ಷದಲ್ಲಿ 5 ವರ್ಷ 6 ವರ್ಷ ಒಳ್ಳೆಯ ಮಳೆ ಆಗ್ತದೆ, ಒಂದು 3-4 ವರ್ಷ ಈ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸ್ತೀವಿ. ಇದರ ಹಿನ್ನೆಲೆಯಲ್ಲಿ ನಮಗೆ ಆದಂಥ ಈ ಹಲವಾರು ವರ್ಷಗಳ ಅನುಭವಗಳೇನಿದೆ, ತಮಿಳುನಾಡಿನ ಅಲ್ಲಿಯ ಸರ್ಕಾರಗಳು ಅಲ್ಲಿಯ ರೈತರ ಒತ್ತಡಗಳೇನಿದೆ, ಇದೆಲ್ಲವನ್ನು ಗಮನಿಸಿದ್ದೇವೆ ಈಗಾಗಲೇ. ಆ ನಿಟ್ಟಿನಲ್ಲಿ ನಮ್ಮ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದು, ನಮ್ಮ ಜಲಾಶಯಗಳು ಭರ್ತಿಯಾದಾಗ ಅದಕ್ಕೆ ಟಾಪ್ ಪ್ರಿಯಾರಿಟಿನ ಟೆಕ್ನಿಕಲಿ ಯಾವುದೇ ಸಮಸ್ಯೆಗಳಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಇದೆ. ಅದರಲ್ಲಿ ನಾವು ಸ್ವಲ್ಪ ಎಡವಿದ್ದೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀವಿ. ನಿಮ್ಮ ಅನುಭವದಲ್ಲಿ ಸರ್, ಈಗ ನೀರು ಬಿಡದಲ್ಲೇ ಮೇಲ್ಮನೆಗೆ ಹೋಗ್ಲಿಕ್ಕೆ ಅವಕಾಶಗಳಿದಾವೆ, ಕಾನೂನು ರೀತಿಯಲ್ಲಿ ನೋಡಿದ್ರೆ ಹೇಗೆ ಸರ್? ಇಲ್ಲ, ಕಷ್ಟ ಇದೆ. ಇವತ್ತು ನಾವು ಪ್ರಜಾಪ್ರಭುತ್ವದ ಈ ಒಂದು ಭಾರತದ ವ್ಯವಸ್ಥೆಯಲ್ಲೇನಿದ್ದೇವೆ, ಈ ಇದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇವತ್ತು ಹಲವಾರು ರೀತಿಯ ಕಾನೂನಿನ ತೊಡಕುಗಳಿದೆ. ಸುಪ್ರೀಂ ಕೋರ್ಟು ಮತ್ತು ನ್ಯಾಯಾಲಯಗಳ ತೀರ್ಪಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ತೀರ್ಪುಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ವಾಸ್ತವಾಂಶವನ್ನು ನೋಡಿದಾಗ, ಗ್ರೌಂಡ್ ರಿಯಾಲಿಟಿನ, ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ, 100 ವರ್ಷಗಳಿಂದ. ಇದನ್ನು ನಾವು ಬರೀ ಟೀಕೆಗೆ ಆಸ್ಪದ ಕೊಡದೆ ನಾವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ಇದನ್ನು ಯಾವ ರೀತಿ ಗ್ರೌಂಡ್ ರಿಯಾಲಿಟಿನಲ್ಲಿ ಸರಿಪಡಿಸ್ಕೊಳ್ಳಿಕ್ಕೆ, ಇಂಥ ಒಂದು ಬರಗಾಲಗಳು ಬಂದಾಗ, ನೀರಿನ ಸಮಸ್ಯೆ ಬಂದಾಗ ಅದನ್ನು ನಮ್ಮ ರೈತರು, ನಮ್ಮ ನಾಡಿನ ಜನತೆಗೆ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಯಾವ ರೀತಿ ವಿತಿನ್ ದಿ ಪರ್ವಿ ಆಫ್ ಅವರ್ ಲೀಗಲ್ ಇದೇನಿದೆ, ಆ ಹಿನ್ನೆಲೆಯಲ್ಲಿ ನಾವು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನೋದು ನಾನು ಈ ಸರ್ಕಾರದ ಮೇಲೆ ಒತ್ತಾಯ ಹಾಕ್ಲಿಕ್ಕೆ ಬಯಸ್ತೀನಿ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತು. ಅಂದ್ರೆ ನಮ್ಮ ಸರ್ಕಾರ ಮತ್ತೆ ಅಧಿಕಾರಿಗಳು ವಾಸ್ತವತೆ ಬಗ್ಗೆ CWRC ಗಮನಕ್ಕೆ ತರೋದ್ರಲ್ಲಿ ವಿಫಲರಾಗಿದ್ದಾರೆ. ಯಾಕಂದ್ರೆ ಈ ಸತಿ ಮಳೆ ಇಲ್ಲ, ಬರಗಾಲ ಬಂದಿದೆ.